ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಹೊಸದಾಗಿ ಬಂದಿರುವ ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇಂತಹ ಅಪ್ಡೇಟ್ಗಳು, ಭಾವನಾತ್ಮಕ ಕಥೆ ಮತ್ತು ಸಂಪೂರ್ಣ ವಿವರಣೆಯನ್ನು ಮೊದಲು ನೋಡಲು ನಿಮಗೆ ಇದು ಸಹಾಯ ಮಾಡುತ್ತದೆ. ಬನ್ನಿ ಹಾಗಾದರೆ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತರಿಸುವಂತಹ ಹಲವಾರು ಭಾವನಾತ್ಮಕ ಕ್ಷಣಗಳು ನಡೆಯಲಿವೆ. ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ಮೋಸ, ಇನ್ನೊಂದು ಕಡೆ ಸತ್ಯ ಹೊರಬರುವ ಭಯ. ಈ ಎಲ್ಲವೂ ಸೇರಿ ನಾಳೆಯ ಸಂಚಿಕೆಯನ್ನು ತುಂಬ ವಿಶೇಷವಾಗಿಸಲಿದೆ. ಸಂಚಿಕೆ ಆರಂಭವಾಗುತ್ತಿದ್ದಂತೆ ವಿದ್ಯಾಳ ಮನೆಯಲ್ಲಿ ಸಂತಸದ ವಾತಾವರಣ ಮೂಡಿರುತ್ತದೆ. ವಿದ್ಯಾಳ ಹೊಟ್ಟೆಯಲ್ಲಿರುವ ಮಗು ಚಲಿಸುವ ಪ್ರತಿಯೊಂದು ಕ್ಷಣವೂ ಮನೆಯವರ ಮುಖದಲ್ಲಿ ನಗು ಮೂಡಿಸುತ್ತದೆ. ಚಂಪಾ ಮತ್ತು ಸರು ಇಬ್ಬರು ಮಗುವಿನ ಚಲನವಲನವನ್ನು ನೋಡಿ ಮಕ್ಕಳಂತೆ ಖುಷಿಪಡುತ್ತಾರೆ. ವಿದ್ಯಾಕ್ಕ, ಮಗು ಇಷ್ಟು ಜೋರಾಗಿ ಓಡಾಡುತ್ತಿದೆ ನೋಡಿ ಎಂದು ಹೇಳುವಾಗ ವಿದ್ಯಾಳ ಕಣ್ಣಲ್ಲಿ ಕಾಣಿಸುವ ಆನಂದವೇ ಬೇರೆ. ತಾಯಿಯಾಗುವ ಅನುಭವವನ್ನು ಮನಸಾರೆ ಅನುಭವಿಸುತ್ತಾ, ನನಗೆ ಇನ್ನೂ ನಂಬಿಕೆ ಆಗ್ತಾ ಇಲ್ಲ, ನನ್ನ ಮಗು ಇಷ್ಟು ಚೆನ್ನಾಗಿ ಆಡ್ತಿದೆ ಎಂದು ಹೇಳುವ ಕ್ಷಣ ಪ್ರತಿಯೊಬ್ಬ ತಾಯಿಯ ಮನಸ್ಸನ್ನು ತಟ್ಟುತ್ತದೆ. ಆದರೆ ಇದೇ ದೃಶ್ಯವನ್ನು ದೂರದಿಂದ ನೋಡುತ್ತಿರುವ ಭದ್ರಾನ ಮನಸ್ಸಿನೊಳಗೆ ಭಾವನೆಗಳ ಸುನಾಮಿ ಇದ್ದಿರುತ್ತದೆ. ಆ ಮಗು ನನ್ನದೇ, ನನಗೂ ಒಮ್ಮೆ ಮಗುವಿನ ಸ್ಪರ್ಶ ಅನುಭವಿಸಬೇಕು ಎಂಬ ಆಸೆ ಅವನ ಹೃದಯದಲ್ಲಿ ಕಾಡತೊಡಗುತ್ತದೆ. ಕೋಪದಲ್ಲಿ ಹೇಳಿದ ಮಾತುಗಳು ಎಷ್ಟು ದೊಡ್ಡದಾಗಿ ತಪ್ಪಾಗಿದ್ದವು ಎಂಬ ಅರಿವು ಈಗ ಅವನನ್ನು ಕಾಡುತ್ತಿರುತ್ತದೆ. ಸರು ಭದ್ರಾನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಭಾವ, ನಿಮಗೂ ವಿದ್ಯಾಳ ಹೊಟ್ಟೆ ಮುಟ್ಟಿ ಮಗುವಿನ ಚಲನೆಯನ್ನು ಅನುಭವಿಸಬೇಕೆಂಬ ಆಸೆ ಇದೆಯಲ್ವಾ ಎಂದು ಕೇಳುವ ಕ್ಷಣ ಕತೆಗೆ ಹೊಸ ತಿರುವು ಕೊಡುತ್ತದೆ. ಭದ್ರ ಧೈರ್ಯ ಮಾಡಿ ವಿದ್ಯಾಳ ಬಳಿ ಹೋಗಿ ಅನುಮತಿ ಕೇಳ್ತಾನೆ. ಆ ಮಾತು ಕೇಳಿದ ವಿದ್ಯಾಳ ಮುಖದಲ್ಲಿ ಮೂಡುವ ಆಶ್ಚರ್ಯ, ನಂತರ ಕಾಣಿಸುವ ಸಂತೋಷ, ಕೊನೆಗೆ ಮುಟ್ಟಿ ನೋಡಿ ಗೌಡ್ರೆ ಎಂದು ಪ್ರೀತಿಯಿಂದ ಹೇಳುವ ದೃಶ್ಯ ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತದೆ. ಭದ್ರ ತನ್ನ ಕೈಯನ್ನು ವಿದ್ಯಾಳ ಹೊಟ್ಟೆಯ ಮೇಲೆ ಇಟ್ಟ ತಕ್ಷಣ ಮಗುವಿನ ಚಲನೆ ಅನುಭವಿಸಿ ಭಾವುಕನಾಗುತ್ತಾನೆ. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಮೂಡುವ ಸಂತೋಷ, ಥ್ಯಾಂಕ್ಸ್ ವಿದ್ಯಾ, ನನಗೆ ತುಂಬ ಖುಷಿಯಾಯಿತು ಎಂದು ಹೇಳುವಾಗ ಅವನ ಧ್ವನಿಯಲ್ಲಿ ಪಶ್ಚಾತ್ತಾಪ ಮತ್ತು ಪ್ರೀತಿ ಎರಡೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿದ್ಯಾಳ ಮನಸ್ಸಿನಲ್ಲೂ ದೊಡ್ಡ ಬದಲಾವಣೆ ಆಗುತ್ತದೆ. ಗೌಡರಿಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಮೂಡಿದೆಯಾ, ಇಷ್ಟು ದಿನ ಕಾಯುತ್ತಿದ್ದ ಪ್ರೀತಿ ಕೊನೆಗೆ ನನಗೆ ಸಿಕ್ಕಿದೆಯಾ ಎಂಬ ಆಕೆಯ ಮನಸ್ಸಿನಲ್ಲಿ ಖುಷಿ ಪಡುತ್ತಾಳೆ. ಚಂಪಾ ಕೂಡ ಭದ್ರಣ್ಣನ ನಿನ್ನ ಮೇಲೆ ಪ್ರಾಣದಷ್ಟು ಪ್ರೀತಿ ಇದೆ ಎಂದು ಹೇಳುವಾಗ ವಿದ್ಯಾಳ ಸಂತೋಷಕ್ಕೆ ಮಿತಿ ಇರುವುದಿಲ್ಲ. ಇನ್ನೊಂದು ಕಡೆ ಶಿವರಾಮೇಗೌಡರ ಮನೆಯಲ್ಲಿ ಮತ್ತೊಂದು ಬೆಳವಣಿಗೆ ನಡೆಯುತ್ತದೆ. ಎಂಎಲ್ಎ ಸುಭಾಷ್ಗೆ ದುಬಾರಿ ಕಾರು ಉಡುಗೊರೆ ನೀಡಲು ಬರುತ್ತಾರೆ. ಎಲ್ಲರ ಮುಂದೆ ಸುಭಾಷ್ಗೆ ಗೌರವ ಸಿಗುತ್ತಿರುವುದನ್ನು ನೋಡಿ ಈಶ್ವರಿ ಹೆಮ್ಮೆಯಿಂದ ಉಬ್ಬಿ ಹೋಗುತ್ತಾಳೆ. ನನ್ನ ಮಗ ರಾಜನಂತೆ ಬದುಕಬೇಕು ಎಂಬ ಆಕೆಯ ಕನಸು ನನಸಾಗುತ್ತಿರುವಂತೆ ಕಾಣುತ್ತದೆ. ಆದರೆ ಇದೇ ಘಟನೆ ಸಾವಿತ್ರಿಯ ಮನಸ್ಸಿನಲ್ಲಿ ಬೆಂಕಿ ಹಚ್ಚುತ್ತದೆ. ಸುಭಾಷ್ ಈಗಾಗಲೇ ಚಂಪನ ಗಂಡ ಎಂಬ ಸತ್ಯ ಗೊತ್ತಿದ್ದರೂ ಮತ್ತೊಂದು ಮದುವೆ ಮಾಡಲು ಮುಂದಾಗುತ್ತಿರುವುದು ಆಕೆಗೆ ಸಹಿಸಲಾಗುತ್ತಿಲ್ಲ. ಈ ಸತ್ಯವನ್ನು ಎಂಎಲ್ಎಗೆ ಹೇಳಿಬಿಟ್ಟರೆ ಈ ಮದುವೆಯೇ ನಿಲ್ಲುತ್ತದೆ ಎಂದು ಆಲೋಚನೆ ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗುತ್ತದೆ. ವಿನಂತಿಯು ಸಾವಿತ್ರಿಯ ಜೊತೆ ಸೇರಿ ದೊಡ್ಡ ಪ್ಲಾನ್ ಮಾಡುತ್ತಾಳೆ. ನವ್ಯ ಮುಂದೆ ಎಲ್ಲರ ಸತ್ಯ ಬಿಚ್ಚಿಟ್ಟರೆ ಈಶ್ವರ್ಯ ಎಲ್ಲ ಕನಸುಗಳು ಕ್ಷಣಾರ್ಧದಲ್ಲಿ ಚೂರಾಗುತ್ತದೆ ಎಂದು ಇಬ್ಬರೂ ನಿರ್ಧರಿಸುತ್ತಾರೆ. ಈಗ ಅವರ ಮುಂದಿನ ಹೆಜ್ಜೆ ಏನಾಗಬಹುದು ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಹೆಚ್ಚಾಗುತ್ತದೆ. ಇದರ ನಡುವೆ ಭದ್ರಾ ತನ್ನ ತಪ್ಪಿನ ಅರಿವಿನಿಂದಾಗಿ ವಿದ್ಯಾಳ ಬಳಿ ಕ್ಷಮೆ ಕೇಳುವ ದೃಶ್ಯ ನಾಳೆಯ ಸಂಚಿಕೆಯಲ್ಲಿ ಅತ್ಯಂತ ಭಾವನಾತ್ಮಕ ಕ್ಷಣವಾಗುತ್ತದೆ. ನನ್ನನ್ನು ಕ್ಷಮಿಸು ವಿದ್ಯಾ ಎಂದು ಅವನು ಹೇಳಿದಾಗ, ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿದ್ದರೆ ಅಷ್ಟೇ ಸಾಕು ಗೌಡರೆ ಎಂದು ವಿದ್ಯಾ ಉತ್ತರಿಸುತ್ತಾಳೆ. ಈ ಮಾತು ಭದ್ರನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇನ್ನು ಮುಂದೆ ವಿದ್ಯಾಳನ್ನು ಕಾಪಾಡಬೇಕು, ಮಗುವಿನ ತಂದೆಯಾಗಿ ನಿಲ್ಲಬೇಕು ಎಂಬ ನಿರ್ಧಾರ ಅವನಲ್ಲಿ ಮೂಡುತ್ತದೆ. ಆದರೆ ಮತ್ತೊಂದು ಕಡೆ ಚಂಪಾನ ಜೀವನ ಇನ್ನೂ ಸಂಕಷ್ಟದಲ್ಲಿ ಇದೆ. ಸುಭಾಷ್ ಮತ್ತು ಚಂಪಾ ಗಂಡ ಹೆಂಡತಿ ಎಂಬ ಸತ್ಯ ಹೊರಬರಬೇಕೆಂದು ವಿದ್ಯಾ ಪ್ರಯತ್ನಿಸುತ್ತಿದ್ದರೆ, ಸುಭಾಷ್ ಮತ್ತು ನವ್ಯ ಮದುವೆ ಮಾಡಿಸಬೇಕೆಂದು ಈಶ್ವರಿ ಹರಸಾಹಸ ಪಡುತ್ತಿರುತ್ತಾಳೆ. ಎರಡು ವಿರುದ್ಧ ದಿಕ್ಕಿನ ಪ್ರಯತ್ನಗಳು ಈ ಕಥೆಯನ್ನು ಇನ್ನಷ್ಟು ರೋಚಕವಾಗಿಸುತ್ತದೆ.
ಅಜ್ಜಮ್ಮ ಕೂಡ ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ತುಂಬ ಬೇಸರ ಪಡುತ್ತಾಳೆ. ಪಾಪ ಚಂಪ, ಅವಳು ಬದುಕು ಹಾಳಾಗಬಾರದು, ಹೇಗಾದರೂ ಈ ಇಬ್ಬರನ್ನು ಮತ್ತೆ ಒಂದು ಮಾಡಬೇಕು ಎಂದು ಮನಸ್ಸಿನಲ್ಲಿ ನೋವು ಅನುಭವಿಸುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಭದ್ರಾ ಮತ್ತು ವಿದ್ಯಾಳ ಸಂಬಂಧ ಮತ್ತೆ ಗಟ್ಟಿಯಾಗುತ್ತಿರುವುದನ್ನು ನೋಡಿ ಆಕೆಯ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೊನೆಯಲ್ಲಿ ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತದೆ. ಸಾವಿತ್ರಿ ನಿಜವಾಗಿಯೂ ಎಲ್ಲ ಸತ್ಯವನ್ನು MLA ಮುಂದೆ ಹೇಳುತ್ತಾಳಾ? ನವ್ಯಾಗೆ ಸುಭಾಷ್ ಮದುವೆಯಾದವನ ಎಂಬ ಸತ್ಯ ಗೊತ್ತಾಗುತ್ತದೆಯಾ? ಭದ್ರಾ ಮತ್ತು ವಿದ್ಯಾಳ ಈ ಹೊಸ ಪ್ರೀತಿ ಹೀಗೇ ಮುಂದುವರಿಯುತ್ತದೆಯಾ ಅಥವಾ ದೊಡ್ಡ ಬಿರುಗಾಳಿ ಅವರ ಬದುಕಿಗೆ ಬರುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ನಾಳೆಯ ಸಂಚಿಕೆಯಲ್ಲಿ ಮಾತ್ರ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇಂತಹ ಪ್ರತಿದಿನ ಧಾರಾವಾಹಿಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.